ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾ ಬಜಗೊಳ್ಳಿ. ಓಕೆ, ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಇವತ್ತು ನಿಮ್ಮೆಲ್ಲರಿಗೂ ಗೊತ್ತು ಜಮ್ಮು ಕಾಶ್ಮೀರ ಹೋಗ್ತಾ ಇದೀವಿ ಅಂತ. ಜಮ್ಮು ಕಾಶ್ಮೀರಿಗೆ ಯಾವ ತರ ಡ್ರೆಸ್ಸಸ್ ಎಲ್ಲ ಬೇಕು, ಆಮೇಲೆ ನಾನು ಯಾವ ತರ ಔಟ್ಫಿಟ್ ಎಲ್ಲ ತಗೊಂಡಿದೀನಿ ಅಂತ ನೋಡ್ಕೊಂಬರೋಣ. ಜಮ್ಮು ಕಾಶ್ಮೀರ ಟ್ರಿಪ್ ಪ್ಲಾನ್ ಮಾಡಿದ್ರೆ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಫಸ್ಟ್ ಥರ್ಮಲ್ ಡ್ರೆಸ್. ಎಸ್, ಇದು ಥರ್ಮಲ್ ವೇರ್ ಅಂತ. ಇದು ಸ್ವೆಟ್ ಡ್ರೆಸ್. ಇದು ಇನ್ನರ್ಸ್ ತರ ಹಾಕ್ಬೇಕು. ನಾವು ಯಾವ್ದೇ ಡ್ರೆಸ್ ಹಾಕ್ತಿವಲ್ಲ ಅದರ ಒಳಗಡೆಯಿಂದ ಈ ಡ್ರೆಸ್ ಹಾಕೋಬೇಕು. ಇದು ನಾನು ಮೀಶೋಲ್ ಆರ್ಡರ್ ಮಾಡಿದ್ದು. ಕೊಂಬೋ ಬಂದಿದೆ, ಒಂದು ಸ್ಲೀವ್ಲೆಸ್ ಇದೆ, ಮತ್ತೊಂದು ಫುಲ್ ಸ್ಲೀವ್ಸ್ ಇದೆ. ಹಾಗೆ ಇದೇ ತರ ಪ್ಯಾಂಟ್ ಬೇರೆ ಸಿಗುತ್ತೆ. ನಾನು ಆ ತರದ್ದು ಆರ್ಡರ್ ಮಾಡಿಲ್ಲ. ನಾನು ಜಸ್ಟ್ ಫ್ಲೀಸ್ ಪ್ಯಾಂಟ್ ಆರ್ಡರ್ ಮಾಡಿದ್ದು. ಈ ತರ ಫ್ಲೀಸ್ ಟೈಟ್ಸ್ ಅಂತ ಮೀಶೋಲಿ 2 ಆರ್ಡರ್ ಮಾಡಿದ್ದೀನಿ. ಒಂದು ಸ್ಕಿನ್ ಕಲರ್, ಮತ್ತೊಂದು ಈ ತರ ಟ್ರಾನ್ಸ್ಪರೆಂಟ್ ನೆಟ್ಟೆಡ್ ಟೈಪ್. ಇದು 395 ರುಪೀಸ್. ಬ್ಲ್ಯಾಕ್ ಒಂಥರ ಟ್ರಾನ್ಸ್ಪರೆಂಟ್ ತರ ಕಾಣುತ್ತೆ. ಆದ್ರೆ ಒಳಗಡೆ ಪ್ಲೀಸ್ ಅಂದ್ರೆ ಏನಂದ್ರೆ ಈ ತರ ಇರುತ್ತೆ ಒಳಗಡೆ. ಇದು ಅಂದ್ರೆ ಸ್ವೆಟ್ ಪ್ಯಾಂಟ್ ತರನೇ ಆಗುತ್ತೆ. ಹಾಗೇನೆ ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು 595 ಕೊಟ್ಟಿದ್ದೀನಿ ಇದಕ್ಕೆ ಮೀಶೋಲ್ಲ. ಇದು ಫ್ಲೀಸ್ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಓಕೆ, ಇದು ನಾವೀಗ ಜೀನ್ಸ್ ಏನಾದ್ರು ಇರುತ್ತಲ್ಲ, ಜೀನ್ಸ್ ಒಳಗಡೆ ಹಾಕೋಬೇಕು. ಅಥವಾ ಇದು ಬರೀ ಹಾಗೇನೂ ಹಾಕೋಬಹುದು, ಯಾಕಂದ್ರೆ ಪ್ಲೀಸ್ ಒಳಗಡೆ ಇದೆ. ನೀವು ಆ ತರದ್ದು ಪ್ಲೀಸ್ ಟೈಟ್ಸ್ ತಗೊಳ್ಳಿಲ್ಲ ಅಂದ್ರೆ ನೀವು ಇದರ ಥರ್ಮಲ್ ಪ್ಯಾಂಟ್ ತಗೋಬಹುದು. ಅದನ್ನ ಜೀನ್ಸ್ ಒಳಗೆಲ್ಲ ಹಾಕೋಬಹುದು. ಇದಾಯ್ತಾ? ಇದನ್ನ ನಾನು ಡ್ರೆಸ್ಸಸ್ ಒಟ್ಟಿಗೆ ಹಾಕ್ತೀನಿ. ಅದಕ್ಕೋಸ್ಕರ ನಾನು ಈ ತರ ಆರ್ಡರ್ ಮಾಡಿದ್ದು. ಆಮೇಲೆ ಇದು ನಾನು ಮ್ಯಾಂಗ್ಳೂರ್ ಹೋಗಿದ್ದಲ್ಲ ಮಾಲ್ಗೆ, ಅಲ್ಲಿ ಪ್ಯಾಂಟಲೂನ್ಸ್ ಅಲ್ಲಿ ತಗೊಂಡಿದ್ದು. ತುಂಬಾನೇ ಇಷ್ಟ ಆಯ್ತು ನನಗೆ. ಇದು ಸ್ವೆಟ್ ಡ್ರೆಸ್. ಇದು ಸ್ವೆಟ್ ಟಾಪ್, ಲೂಸ್ ತರ ಬರುತ್ತೆ, ಚೆನ್ನಾಗಿರುತ್ತೆ. ಇದು ನಾನು ಸ್ಕರ್ಟ್ ಅಂದ್ರೂ ಹಾಕ್ಬೋದು ಅಥವಾ ಜೀನ್ಸ್ಗೂ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇದನ್ನು 1000+ ಇದು. ಆಮೇಲೆ ಇದು ಸ್ಕರ್ಟ್. ಇದು ಮೀಶೋಲ್ ಆರ್ಡರ್ ಮಾಡಿದ್ದು. ಸ್ಕರ್ಟ್ ಎಕ್ಸಾಕ್ಟ್ ಪ್ರೈಸ್ ಬಂದು 270 ರೂಪೀಸ್. ಇಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿ ನೋಡ್ಬೋದು. ಇದ್ರ ಒಳಗಡೆ ಈ ತರ ಶಾರ್ಟ್ಸ್ ತರ ಬರುತ್ತೆ, ನೋಡ್ಬೋದು. ನಾನು ಇವಾಗ ತೋರಿಸಿದ್ನಲ್ಲ, ಇದಕ್ಕೂ ಹಾಕೋಬಹುದು, ಜೀನ್ಸ್ಗೂ ಹಾಕೋಬಹುದು. ಇದನ್ನ ಈ ಡ್ರೆಸ್ ಅನ್ನ ಯಾವ ತರ ಸ್ಟೈಲ್ ಮಾಡ್ತೇನೆ ಅಂತ ತೋರಿಸ್ತೀನಿ ನಾನು. ಆಮೇಲೆ ಇದು ಸಿಲ್ವರ್ ಇಲ್ಲಿ ಆರ್ಡರ್ ಮಾಡಿದ್ದು. ಸಿಲ್ವರ್ ಹ್ಯಾಪ್. ಇದು ಈ ತರ ಡ್ರೆಸ್, ತರ ಟ್ಯಾಗ್ ಬಂದಿದೆ. ನನಗೆ ತುಂಬಾ ಇಷ್ಟ ಆಯ್ತು, ಹಾಗಾಗಿ ತಗೊಂಡೆ. ಇದು 1299. ಚೆನ್ನಾಗಿದೆಲ್ಲ, ವೆಲ್ವೆಟ್ ಮೆಟೀರಿಯಲ್. ಇದು ಪಾಕೆಟ್ ಕೊಟ್ಟಿದ್ದಾರೆ. ಓಕೆ, ಇದಾಯ್ತಲ್ಲ. ನೆಕ್ಸ್ಟ್ ಇದು ಮಿಂಟ್ರಲ್ಲಿ ಆರ್ಡರ್ ಮಾಡಿದ್ದೇನೆ. ಈ ತರ ಸ್ವೆಟ್ ಡ್ರೆಸ್. ಇದು ಫಸ್ಟ್ ನೈಕಲ್ ಅಲ್ಲಿ ನೋಡಿದೆ. ನೈಕಲ್ ತುಂಬಾ ಕಲೆಕ್ಷನ್ಸ್ ಇತ್ತು, ನನಗೆ ಇದೇ ತರ ಕಲರ್ ಬೇಕಿತ್ತು, ಹಾಗಾಗಿ ನಾನು ಮಿಂಟ್ರಲ್ಲಿ ಆರ್ಡರ್ ಮಾಡಿದೆ. ಇದು 1399 ರುಪೀಸ್. ಇದು ಸ್ಲೀವ್ಸ್ ಬರ್ತದೆ. ಹಾಗೆ ನನ್ನದೊಂದು ಬೆಲ್ಟ್ ಇದೆ, ಅದನ್ನ ಹಾಕೊಂಡು ಇನ್ನೂ ಸ್ಟೈಲ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ಅವಾಗ ಫ್ಲೀಸ್ ಟೈಟ್ಸ್ ತೋರಿಸಿದ್ನಲ್ಲ, ಇದನ್ನ ಕೂಡ ನಾನು ಆ ಡ್ರೆಸ್ ಒಟ್ಟಿಗೆ ಹಾಕ್ತೀನಿ. ತುಂಬಾ ಚೆನ್ನಾಗಿದೆ. ಆಮೇಲೆ ಜಸ್ಟ್ ಸಿಂಪಲ್ ಒಂದು ವೈಟ್ ಜೀನ್ಸ್ ಟಾಪ್ ಅಂತ ತಗೊಂಡಿದ್ದೀನಿ. ಇದು ಮೀಶೋ ಅಲ್ಲಿ ಆರ್ಡರ್ ಮಾಡಿದ್ದು 300 ಸಮಥಿಂಗ್. ಆಮೇಲೆ ಇದು ಸ್ವೆಟರ್ ಇತ್ತು ಲಾಸ್ಟ್ ಟೈಮು. ಸಂತೋಷ್ ತಮ್ಮ ಅವರು ಮನಾಲಿ ಎಲ್ಲ ಹೋಗಿದ್ರು, ಅವಾಗ ತಂದಿದ್ರು. ಹಾಗಾಗಿ ಇದು ಇದೆ. ಇದನ್ನ ಯಾವ ತರ ಸ್ಟೈಲ್ ಮಾಡ್ತೀನಿ.
ಸ್ಕರ್ಟಿಗೆ ಹಾಕ್ಬೇಕಂತ ಇದೀನಿ. ನೋಡೋಣ ಯಾವ ತರ ಸ್ಟೈಲ್ ಮಾಡ್ತೀನಿ ಅಂತ ಇದನ್ನ. ಅದಾದ್ಮೇಲೆ ಇದೊಂದು ಪ್ಯಾಂಟ್ ಇದೆ, ಟ್ರೆಷರ್ ಪ್ಯಾಂಟ್. ಇದು ಆಕ್ಚುಲಿ ನಾನು ಸಕಲೇಶ್ಪುರ ಇದ್ವಲ್ಲ ಮೊದಲು, ಇವನ್ ಸಣ್ಣ ಇರ್ಬೇಕಾದ್ರೆ ನಾವು ಸಕಲೇಶ್ಪುರ ಇದ್ವಿ. ಅಲ್ಲಿ ಸಂತೋಷ್ ಮೊದಲಲ್ಲಿ ಇತ್ತು ಕೆಲಸ, ಹಾಗಾಗಿ ಅಲ್ಲಿದ್ವಿ. ಅಲ್ಲಿಂದ ನಾವು ವೀಕೆಂಡ್ಸ್ ಎಲ್ಲ ಹಾಸನ ಹೋಗ್ತಿದ್ವಿ. ಅಲ್ಲಿ ಪೀಪಲ್ ಸ್ಟೋರ್ ಅಂತ ತಗೊಂಡಿದ್ವಿ. ಪೀಪಲ್ ಅಂತ ಮಾಲ್ ಅಲ್ಲೂ ಇರುತ್ತೆ, ಸಿಟಿ ಸೆಂಟರ್ ಇರುತ್ತಲ್ಲ ಪೀಪಲ್ ಅಂತ, ಆತರ ಸ್ಟೋರ್ ತಗೊಂಡಿದ್ದೆ. ಆಫರ್ ಇತ್ತು ಅಂತ ತಗೊಂಡಿದ್ದೆ. ಅವಾಗ ಆಗ್ತಾ ಇತ್ತು ಮತ್ತೆ ನನಗೆ ಇದು 32 ಸೈಜ್ ಅವಾಗ ಆಗ್ತಾ ಇತ್ತು ಇದು ನನಗೆ. ಆಮೇಲೆ ನಾನು ಸಡನ್ ದಪ್ಪ ಆಗ್ಬಿಟ್ಟಿದ್ದೆ. ಅವಾಗ ಇದು ಆಗ್ತಾ ಇರಲಿಲ್ಲ. ಆಮೇಲೆ ಸಡನ್ ಆಗಿ ದಪ್ಪ ಆದೆ. ಆಮೇಲೆ ಇದು ಆಗ್ತಿರ್ಲಿಲ್ಲ. ಹೊಸ ತಂದಿದಷ್ಟೇ, ಇದು ಹಾಕಕ್ಕೆ ಆಗಿರ್ಲಿಲ್ಲ. ಇವಾಗ ಸಣ್ಣ ಆಗಿದ್ದೀನಿ, ಹಾಗಾಗಿ ತುಂಬಾ ಖುಷಿ ನನಗೆ ಈ ಪ್ಯಾಂಟ್ ಹಾಕ್ಬೋದು ಅಂತ. ಆಲ್ಮೋಸ್ಟ್ 3 to 4 ಇಯರ್ಸ್ ಆಗಿತ್ತು ತಗೊಂಡು, ಹಾಕೇ ಇರ್ಲಿಲ್ಲ. ಯಾರಿಗಾರು ಕೊಡ್ಲಿಕ್ಕೂ ಮನ್ಸಾಗಿರ್ಲಿಲ್ಲ, ಯಾಕಂದ್ರೆ ನಂಗೆ ಅಷ್ಟು ಇಷ್ಟ ಇತ್ತು ಇದು. ಸೊ ಇದನ್ನ ಈಗ ವೈಟ್ ತೋರಿಸಿದ್ನಲ್ಲ ಟಾಪ್, ಅದ್ರ ಜೊತೆ ಹಾಕ್ಬೇಕಂತ ಇದ್ದೀನಿ. ಮತ್ತೆ ಇದೆರಡು ಸಿಂಪಲ್ ಕುರ್ತಾ ತಗೊಂಡಿದ್ದೆ. ಇದು ಇವಾಗ ಫ್ಯಾಷನ್ ಅಲ್ವಾ ಈ ತರ ನೆಕ್. ಸೊ ಇದು ತಗೊಂಡೆ ಒಂದು. ಇದು ಜಸ್ಟ್ 250 ಅಷ್ಟೇ. ಇದು ಹಂಪನಕಟ್ಟೆಯಲ್ಲಿ ರೋಡ್ ಸೈಡ್ ತಗೊಂಡಿದ್ದು. ಇದನ್ನ ವೈಷ್ಣೋದೇವಿಗೆ ಹಾಕ್ಬೇಕಂತ ಇದ್ದೀನಿ. ಇದು ಕಡಿಮೆಗೆ ಸಿಕ್ತು 250 ರುಪೀಸ್ಗೆ ಹಂಪನಕಟ್ಟೆಯಲ್ಲಿ. ಇದನ್ನು ಕೂಡ ಇದು ಹಾಕ್ತಾ ಇಲ್ಲ, ಸುಮ್ಮನೆ ತಗೊಂಡಿದ್ದು. ಆಮೇಲೆ ಈ ತರ ಸಾಕ್ಸ್ ತಗೊಂಡಿದ್ದೀನಿ. ಈ ತರ ಇದು ಸ್ವೆಟ್ ಸಾಕ್ಸ್ ತಗೊಂಡಿದ್ದು, ಉಲನ್ ಟೈಪ್ ಮೆಟೀರಿಯಲ್ ಬರುತ್ತೆ, ಲಾಂಗ್ ಅಂದ್ರೆ ಆಂಕಲ್ ಲೆಂತ್ ತಗೊಂಡಿದ್ದೀನಿ. ಚೆನ್ನಾಗಿ. ಆಮೇಲೆ ಬೈನೀಸ್ ಎಲ್ಲ ಈ ತರ ಬೈನೀಸ್ ಆರ್ಡರ್ ಮಾಡಿದೀನಿ. ಇದಿತ್ತು ಒಂದು ಮಗು ಇರುವಾಗದ್ದು, ಈಗಲೂ ಅವನಿಗಾಗತ್ತೆ, ಅವನಿಗಿದೆ. ನನಗೆ ಮತ್ತೆ ಸಂತೋಷಿಗೆ ಆರ್ಡರ್ ಮಾಡಿದೀವಿ. ಅದು ಇವತ್ತು ಬರುತ್ತೆ, ಸಿಕ್ಕಿದ್ಮೇಲೆ ತೋರಿಸ್ತೀನಿ. ಇದು ಇದೆ ಇನ್ನೊಂದು ಬೈನೀಸ್. ಅದಾದ್ಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ನೀವು ಜಮ್ಮು ಕಾಶ್ಮೀರ ಟ್ರಿಪ್ ಪ್ಲಾನ್ ಮಾಡ್ಬೇಕಾದ್ರೆ ಇನ್ನೊಂದೇನು ತಲೆ ಇಟ್ಕೋಬೇಕು ಅಂದ್ರೆ, ಡಿಸೆಂಬರ್ ಮತ್ತೆ ಜನವರಿ ತುಂಬಾ ವ್ಯತ್ಯಾಸ ಇರ್ತದೆ. ಡಿಸೆಂಬರ್ ಸ್ವಲ್ಪ ಕಡಿಮೆ ಇರುತ್ತೆ ಸ್ಲೋ, ಹಾಗೆ ಜನವರಿ ಫೆಬ್ರವರಿ ಹೋಗ್ಬೇಕಾದ್ರೆ ಇನ್ನೂ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಏನಂದ್ರೆ ನಾವು ಫಸ್ಟ್ ಥರ್ಮಲ್ ವೇರ್ ಹಾಕಿರ್ತೀವಲ್ಲ, ಫಸ್ಟ್ ಈ ತರ ಥರ್ಮಲ್ ವೇರ್, ಓಕೆನಾ, ಈ ತರ ಥರ್ಮಲ್ ವೇರ್ ಹಾಕಿರ್ತೀರಾ. ಅದ್ರ ಮೇಲೆ ನೀವು ತಗೊಂಡಿರೋ ಡ್ರೆಸ್, ಅದೇನೋ ಸ್ವೆಟ್ ಡ್ರೆಸ್ ಇರ್ಬೋದು ಅಥವಾ ನಾರ್ಮಲ್ ಡ್ರೆಸ್ ಇರ್ಬೋದು, ಇದು ಹಾಕ್ತೀರಾ. ಇದ್ರ ಮೇಲೆ ಈ ತರ ಹುಡೀಸ್ ಟೈಪ್ ಬರುತ್ತಲ್ಲ, ಜಾಕೆಟ್, ಸ್ವೆಟ್ ಜಾಕೆಟ್ ಬರುತ್ತಲ್ಲ, ನಾರ್ಮಲ್ ನಾವು ಈ ಕಡೆ ಈಗ ಚಳಿ ಇದ್ದಾಗ ಬ್ಯಾಂಗ್ಳೂರ್ ಆ ಕಡೆ ಎಲ್ಲ ಯೂಸ್ ಮಾಡ್ತೀವಲ್ಲ, ಇದು ಹಾಕೋಬೇಕು. ಇದ್ರ ಮೇಲೆ ಆಮೇಲೆ ನೀವು ಜಾಕೆಟ್ ಯೂಸ್ ಮಾಡಬೇಕು. ಹಾಗೆ 3 ಲೇಯರ್ ಪ್ಲಸ್ 1 ಜಾಕೆಟ್, 4 ಲೇಯರ್ಸ್ ಆ ತರ ನೀವು ಡ್ರೆಸ್ ಹಾಕೋಬೇಕು. -5 -10 ಡಿಗ್ರಿ ಎಲ್ಲ ಇರುವಾಗ. ಆಯ್ತಾ. ಆಮೇಲೆ ಮತ್ತೆ ಸಿಂಪಲ್ ಒಂದು ಸುಮ್ಮನೆ ಮೀಶೋಲಿ ಆರ್ಡರ್ ಮಾಡಿದೀನಿ. ಸುಮ್ಮನೆ ಯಾವ್ದು ಹಾಕ್ತೀನಿ ಅಲ್ವಾ ಗೊತ್ತಿಲ್ಲ. ಇವಾಗ ಕಿಡ್ಸಿಗೆ ಯಾವ ತರ ಡ್ರೆಸ್ಸಸ್ ಅಂದ್ರೆ, ಅವನಿಗೆ ಅಷ್ಟೇ ಫಸ್ಟ್ ನಾನು ಈ ತರ ಆರ್ಡರ್ ಮಾಡಿದೀನಿ. ಥರ್ಮಲ್ ವೇರ್, ಇದು ಮಕ್ಕಳಿಗಾದ್ರೆ ಯಾವ ತರ ಅಂತ, ಅವನಿಗೂ ಈ ತರ ಥರ್ಮಲ್ ವೇರ್ ಆರ್ಡರ್ ಮಾಡಿದ್ದೀನಿ. ಅದಾದ್ಮೇಲೆ ಈ ತರ ಟಿ ಶರ್ಟ್ಸ್ 3 ತಗೊಂಡಿದ್ದೆ. ಫುಲ್ ಹ್ಯಾಂಡ್ ಸ್ವೆಟ್ ಟಿ ಶರ್ಟ್ ಟೈಪ್. ಅದಾದ್ಮೇಲೆ ಇದು 2 ಲೇಯರ್ ಆಯ್ತಲ್ಲ ಅವನಿಗೆ. 3ನೇ ಲೇಯರ್ ಬಂದು ಅದೇ ನಾನು ಇವತ್ತು ತೋರಿಸಿದ್ನಲ್ಲ, ಇದು ಒಂದು ಕೋಟೀಸ್ ಟೈಪ್ ಜಾಕೆಟ್, 3ನೇ ಲೇಯರ್. ಅದಾದ್ಮೇಲೆ ಅವನಿಗೆ ಜಾಕೆಟ್ ಮತ್ತೆ ಅವನಿಗೆ ಜಾಕೆಟ್ ಮತ್ತೆ ಥರ್ಮಲ್ ವೇರ್ ಎಲ್ಲ ಡೆಕಲ್ಟನ್ ಅಲ್ಲಿ ತಗೊಂಡಿದ್ದು. ಇದು ಡೆಕಲ್ಟನ್ ಅಲ್ಲಿ ತಗೊಂಡಿದ್ದು. ನೀವು ಮೊನ್ನೆ ವಿಡಿಯೋ ನೋಡಿರ್ಬೋದು, ಶಾಪಿಂಗ್ ವಿಡಿಯೋದಲ್ಲಿ. ಇದು
1999 ಅಂದ್ರೆ 2000 ಕೊಟ್ಟಿದ್ದೀವಿ ಇದಕ್ಕೆ. ಸ್ವಲ್ಪ ದೊಡ್ಡದೇ ತಗೊಂಡಿದ್ದು, 10 to 11 ಇಯರ್ಸ್. ಅವನಿಗೆ ಜಸ್ಟ್ 6 to 7 ಇಯರ್ಸ್. ಇದು 10 to 11 ಇಯರ್ಸ್ ತಗೊಂಡಿದ್ದು. ಯಾಕಂದ್ರೆ ಇದ್ರೊಳಗೆ ನಾವು ತುಂಬಾ ಹಾಕ್ತೀವಿ ಡ್ರೆಸ್ಸಸ್, ಹಾಗಾಗಿ ಕೈ ಹ್ಯಾಂಡಲ್ ಎಲ್ಲ ತುಂಬಾ ಟೈಟ್ ಆಗುತ್ತೆ ಅಂತ ಸ್ವಲ್ಪ ದೊಡ್ಡದೇ ತಗೊಂಡಿದ್ದು. ಮತ್ತೆ 2 ಜೀನ್ಸ್ ತಗೊಂಡೆ. ಅವನಿಗೆ ಜೀನ್ಸ್ ಇದೆ, ಆದ್ರೆ 8 ದಿನದ ಟ್ರಿಪ್ ಪ್ಲಾನ್ ಅಲ್ವಾ, ಸೊ ಹಾಗೆ ಒಂದು ಜೀನ್ಸ್ ತಗೊಂಡೆ. ಇದಾದ್ಮೇಲೆ ಈ ತರ ಪೌಚ್ ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಕ್ವಾಲಿಟಿ ಓಕೆ ಇದೆ, ತುಂಬಾ ಏನು ಚೆನ್ನಾಗಿಲ್ಲ. ತುಂಬಾ ಏನು ಚೆನ್ನಾಗಿಲ್ಲ. ರಿಟರ್ನ್ ಕೊಡೋಣ ಅಂತ ಅನ್ಕೊಂಡೆ, ಬಟ್ ನನಗೆ ಈಗ ಟೈಮ್ ಇಲ್ಲ. ಆಕ್ಚುಲಿ ಇದೇ ಯೂಸ್ ಮಾಡಬೇಕಾಗಿದೆ. ಯಾಕಂದ್ರೆ ರಿಟರ್ನ್ ಕೊಟ್ಟು ವಾಪಸ್ ಮತ್ತೆ ಬೇರೆ ತಗೊಳ್ಳೋಷ್ಟು ಟೈಮ್ ಇಲ್ಲ. ನಾಳೆನೇ ಹೋಗ್ಬೇಕಲ್ವಾ, ಸೊ ಹಾಗಾಗಿ ಇದನ್ನ ಈಗ ಮ್ಯಾನೇಜ್ ಮಾಡಬೇಕು. ಯಾಕೋ ಇದ್ರ ಸ್ಮೆಲ್ ಚೆನ್ನಾಗಿಲ್ಲ, ಒಂಥರ ಆ ಸ್ಮೆಲ್. ಹಾಗೆ ಇದನ್ನ ನಾನು ತಗೊಳ್ಳಿ ಅಂತ ರೆಕಮೆಂಡ್ ಮಾಡಲ್ಲ. ಮತ್ತೇನು ತಗೊಂಡಿದೀವಿ ಅಂದ್ರೆ ಮತ್ತೆ ಒಂದು ಸನ್ಸ್ಕ್ರೀನ್ ಲೋಷನ್ ತಗೊಂಡಿದೀನಿ. ಯಾಕಂದ್ರೆ ಲ್ಯಾಕ್ಮಿ ಅವ್ರು ತಗೊಂಡಿದ್ದು, ಲ್ಯಾಕ್ಮಿ ಅವ್ರದ್ದು ಸನ್ಸ್ಕ್ರೀನ್ ಲೋಷನ್. ಬೇರೆ ತಗೋಯ್ತು, ನಾನು ಅದೇ ಇದೇ ಬೇಕು ಅಂತ ತಗೊಂಡಿಲ್ಲ. ನಾನು ಅಲ್ಲಿ ಮಾಲ್ಗೆ ಹೋದಾಗ ಲೈಫ್ ಸ್ಟೈಲ್ ಹೋಗಿದ್ದೆ, ಅಲ್ಲಿ ತಗೊಂಡೆ. ಜಸ್ಟ್ ಒಂದು ಸನ್ಸ್ಕ್ರೀನ್ ಲೋಷನ್ ಬೇಕು ಅಂತ ಇದು ತಗೊಂಡಿದ್ದು. ಅದಾದ್ಮೇಲೆ ಶುಗರ್ ಅವ್ರದ್ದು ಲಿಪ್ ಬಾಮ್ ತಗೊಂಡೆ. ಅಲ್ಲಿ ತುಂಬಾ ಡ್ರೈ ಆಗುತ್ತಲ್ಲ ಲಿಪ್ಸ್ ಎಲ್ಲ, ಸೊ ಹಾಗೆ ಇದು ತಗೊಂಡೆ. ಮತ್ತೆ ಮೆಡಿಕಲ್ ಇಂದ ಒಂದಿಷ್ಟು ಐಟಮ್ ತಗೊಂಡ್ಬಂದೆ ಇವತ್ತು ಹೋಗಿ. ಏನೆಲ್ಲ ಎಸೆನ್ಷಿಯಲ್ ಅಂತ, ಬರೀ ಮೆಡಿಕಲ್ ಎಸೆನ್ಷಿಯಲ್ಗೆ 1200 rupees ಆಯ್ತು. ಇದೊಂದು ಸ್ಪ್ರೇ ತಗೊಂಡೆ. ಸಂತೋಷ್ಗೂ ಬ್ಯಾಕ್ ಪೇನ್ ಎಲ್ಲ ಇದೆ, ಸೊ ನನಗೂ ಕಾಲು ನೀ ಪೇನ್ ಇದೆ, ಸೊ ಹಾಗಾಗಿ ಒಂದು ಸ್ಪ್ರೇ. ಅದ್ರ ಜೊತೆ ಇದು ಫ್ರೀ ಬಂದಿತ್ತು, ನೀ ಬ್ಯಾಂಡ್, ಸೊ ಇದೊಂದು ತಗೊಂಡೆ. ಅದಾದ್ಮೇಲೆ ಫೇಸ್ ವಾಶ್ ಬಯೋಟೆಕ್ ಅವ್ರದ್ದು. ಆಮೇಲೆ ಬಾಡಿ ಲೋಷನ್ ಬೇಕಾಗುತ್ತೆ, ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗುತ್ತಲ್ಲ ಅಲ್ಲಿ, ಅದಕ್ಕೋಸ್ಕರ ಒಂದು ನಿವಿಯಾ ಅವ್ರದ್ದು ಬಾಡಿ ಲೋಷನ್ ತಗೊಂಡೆ. ಆಮೇಲೆ ಡಿಹೈಡ್ರೇಷನ್ ಆಗಬಾರ್ದು ಅಂತ ORS ಸಂತೋಷ ಒಂದು 4 ಪ್ಯಾಕೆಟ್ ಇಟ್ಕೋ ಅಂತ, 4 ಪ್ಯಾಕೆಟ್ ORS ತಗೊಂಡಿದ್ದೀವಿ. ಅಲ್ಲಿ ಹೋದಾಗ ಡಿಹೈಡ್ರೇಷನ್ ಆಗಬಾರ್ದು ಅಂತ. ಅದಾದ್ಮೇಲೆ ಒಂದು ಕಾಟನ್ ಬಾಟಲ್ ಇಟ್ಕೊಂಡಿದ್ದೀನಿ, ಏನಕ್ಕಾದ್ರೂ ಬೇಕಾಗ್ಬೋದು ಅಂತ. ಅಂದ್ರೆ ಕೆಲವು ಸತಿ ಕಿವಿಗೂ ಹಾಕೋಬಹುದು, ತುಂಬಾ ಚಳಿ ಇರುತ್ತಲ್ಲ ಅದಕ್ಕೋಸ್ಕರ. ಒಂದು ವೆಟ್ ಟಿಶ್ಯೂ ಇಟ್ಕೊಂಡಿದ್ದೀನಿ. ಅದೊಂದು ಚಿಕ್ಕದೊಂದು ಡೆಟಾಲು. ಆಮೇಲೆ ಇದು ಮೂಗಿಗೆ ಡ್ರಾಪ್ಸ್ ಒನ್ಗೆ ಇದೆ, ಅಂದ್ರೆ ಬೇಕಾಗಿಲ್ಲ, ಆದ್ರೆ ಅಲ್ಲಿ ಮೂಗಟ್ಟೆ ಶೀತ ಗೀತ ಎಲ್ಲ ಆಗಿ ಆಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಆಗಬಾರ್ದು ಅಂತ ಅದಕ್ಕೋಸ್ಕರ ಒಂದು ಸೋಪ್ ಏನು ಇಟ್ಕೊಳಕ್ ಹೋಗಿಲ್ಲ. ಜಸ್ಟ್ ಇದು ಬಾಡಿ ವಾಶ್ ಇಟ್ಕೊಂಡೆ, ಲಿಕ್ವಿಡ್. ಯಾಕಂದ್ರೆ ಇದು ಯೂಸ್ ಮಾಡ್ಲಿಕ್ಕೆ ಒಳ್ಳೆ ಆಗ್ತದೆ. ಇಲ್ಲಾಂದ್ರೆ ಸೋಪ್ ಎಲ್ಲ ಇಟ್ಕೊಂಡ್ರೆ ಅದು ಒದ್ದೆ ಆಗಿ ಆಮೇಲೆ ಹಿಡ್ಕೊಳ್ಳೋದೆಲ್ಲ ತುಂಬಾ ಗಲೀಜ್ ಆಗುತ್ತಲ್ಲ. ಸೊ ಅಲ್ಲಿ ಹೋಟೆಲಲ್ಲೆಲ್ಲ ಇರ್ಬೋದು, ಯಾಕಂದ್ರೆ 3 ಸ್ಟಾರ್ ಹೋಟೆಲ್ ಬುಕ್ ಮಾಡಿದಾರೆ ಅಂತ ಹೇಳಿದ್ದಾರೆ. 3 ಸ್ಟಾರ್ ಹೋಟೆಲ್ ಅಂದ್ರೆ ಇದ್ದೇ ಇರುತ್ತೆ, ಸೊ ಅದು ಸುಮ್ಮನೆ ಹಿಡ್ಕೊಂಡಿದೀವಿ, ಬೇಕಾಗ್ಬೋದು. ಆಮೇಲೆ ಇದ್ರಲ್ಲಿ ಏನಿದೆ ಅಂದ್ರೆ ಒಂದು ಡೋಲೋ ಟ್ಯಾಬ್ಲೆಟ್ ಒಂದು 5 ಇಟ್ಕೊಂಡಿದ್ದೀನಿ. ಆಮೇಲೆ ಪೇನ್ ಕಿಲ್ಲರ್ ಒಂದು 3 ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಎಮರ್ಜೆನ್ಸಿಗೆ ಏನಾದ್ರು ಬೇಕಾಗ್ಬೋದು ಅಂತ. ಆಮೇಲೆ ಒಂದು ಕಾಫ್ ಸಿರಪ್ 1 ಅಂತ ಇಟ್ಕೊಂಡಿದ್ದೀನಿ. ಒಂದು ಪೇಸ್ಟ್. ಇದಿಷ್ಟು ಎಸೆನ್ಷಿಯಲ್. ಪ್ಯಾಕಿಂಗ್ ಎಲ್ಲ ಆಯ್ತು. ಅದಾದ್ಮೇಲೆ ಒಂದು ಶೂ ತಗೊಂಡೆ. ಶೂ ಅಲ್ಲಿ ಯಾಕಂದ್ರೆ ನಾವು ತುಂಬಾ ನಡಿಬೇಕು, ವೈಷ್ಣೋದೇವಿ ಎಲ್ಲ ಹೋಗ್ಬೇಕಾದ್ರೆ ತುಂಬಾ ನಡಿಬೇಕಾಗ್ತದೆ, ಅದಕ್ಕೋಸ್ಕರ ನಾನು ಶೂ ತಗೊಂಡೆ. ಯುವನ್ಗೂ ಮೊನ್ನೆ ತಗೊಂಡ್ವಿ ಶೂ. ಅದಾದ್ಮೇಲೆ ಸಂತೋಷ್ ಇನ್ನು ತಗೋಬೇಕು, ಅವ್ರದ್ದು ಇನ್ನು ಶಾಪಿಂಗ್ ಆಗ್ಬೇಕು, ಅವ್ರಿಗೆ ಟೈಮೇ ಇಲ್ಲ. ಸೊ ಹಾಗಾಗಿ ನಾನು ನಿನ್ನೆ ಒಬ್ಳೆ ಹೋಗಿ ಮಾಲ್ಗೆ ಹೋಗಿ ತಗೊಂಡ್ಬಂದೆ. ಸಂತೋಷ್ ಕಾಯ್ತಿದ್ರೆ ನಿಜವಾಗ್ಲೂ ಆಗೋದೇ ಇಲ್ಲ. ಮೊನ್ನೆ ಹಾಗೆ ಹೋಗಿ ಅರ್ಧ ಶಾಪಿಂಗ್ ಆಗಿ ಬಂದ್ವಿ. ಯುವನ್ ಮಾತ್ರ ಆಗಿತ್ತು, ನಮ್ದಾಗಿರ್ಲಿಲ್ಲ. ಇನ್ನು ನಾನು ಅವ್ರಿಗೆ ವೇಟ್ ಮಾಡಿದ್ರೆ ಆಗೋದಿಲ್ಲ ಅಂತ ಅನ್ಕೊಂಡು ನಾನು ಒಬ್ಳೆ ಹೋಗಿ, ಅದು ಒಬ್ಳೆ ಹೋಗೋದಂದ್ರೆ ಶಾಪಿಂಗ್ ತುಂಬಾ ಕಷ್ಟ ಅಲ್ಲ. ಅದು ನನ್ನ ಫ್ರೆಂಡ್ ಒಬ್ರು ಕೇಳಿದೆ, ಅದಾದ್ಮೇಲೆ ಪಕ್ಕದ ಮನೆಯವ್ರಿಗೆ ಕೇಳಿದೆ, ಅವ್ರು ಬರಲ್ಲ ಅಂದ್ರು. ಇನ್ನು ಹೋಗಿಲ್ಲ ಅಂದ್ರೆ ನನ್ಗೆ ಶಾಪಿಂಗ್ ಆಗೋದಿಲ್ಲ, ಅದಕ್ಕೋಸ್ಕರ ಒಬ್ಳೆ ಹೋಗಿ ಶಾಪಿಂಗ್ ಮಾಡ್ಕೊಂಡ್ ಬಂದೆ. ನಾ ಒಬ್ಳೆ ಹೋಗೋದಿಲ್ಲ, ಯಾಕಂದ್ರೆ ನಾನೊಬ್ರು
ನಾನು ಡಿಪೆಂಡೆಂಟ್ ಪರ್ಸನ್ ಅಂತ ಹೇಳ್ಬೋದು, ನಂಗೊಬ್ರು ಯಾರು ಬೇಕೇ ಬೇಕು. ಸೊ ಆದ್ರೂ ಈ ಸತಿ ಸಂತೋಷದಿಂದನೇ ಇದೆಲ್ಲ ಆಗೋದು. ನಾನು ಸ್ಟ್ರಾಂಗ್ ಆಗ್ತಾ ಇರುತ್ತೆ, ಯಾಕಂತ ಅವರಿಗೆ ಫ್ರೀ ಇರಲ್ಲ, ಇಲ್ಲ ನೀನು ಹೋಗು, ಏನಕ್ಕಾಗಲ್ಲ ಇಂಡಿಪೆಂಡೆಂಟ್ ಆಗಬೇಕು ಅಂತ ಹೇಳಿ 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 ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ತಾ ಇದ್ದೀನಿ. ಎಸ್, ಬರೀ ಶೂ ತೋರಿಸ್ತೇನೆ. ಆಮೇಲೆ ರಿಲಯನ್ಸ್ ಫುಟ್ವೇರ್ ಅಲ್ಲಿ ಶೂ ತಗೊಂಡೆ. ಆಕ್ಚುಲಿ ಕೂಪನ್ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹೋದೆ. ಇಲ್ಲ ನಾನು ಪೂಮಾ ಆ ಥರ ಯಾವ್ದಾರು ತಗೊಳ್ಳೋಣ ಅಂತ ಇದ್ದೆ. ಸ್ಪೋರ್ಟ್ಸ್ ಶೂ ಇದು, ಕೂಪನ್ ಇದೆ. ಆಮೇಲೆ 500 rupees ಲೆಸ್ ಆಗುತ್ತೆ ಅಂತ ಅನ್ಕೊಂಡೆ. ಆಮೇಲೆ ಬಿಲ್ ಮಾಡ್ಬೇಕಾದ್ರೆ ಗೊತ್ತಾಯ್ತು ಆ ಕೂಪನ್ ಆಗ್ತಾ ಇಲ್ಲ ಅಂತ. 2000 rupees ಕೊಡ್ಬೇಕಾಯ್ತು. ಆಮೇಲೆ ಮತ್ತೆ ನಂಗೆ ಟೈಮ್ ಇರ್ಲಿಲ್ಲ, ಸೊ ಅದೇ ತಗೋಬೇಕಾಯ್ತು. ಒಳ್ಳೆ ಶೂ ತಗೊಂಡಿದ್ದೇನಕ್ಕೆ ಅಂದ್ರೆ ವೈಷ್ಣೋದೇವಿಗೆ 15 ಕಿಲೋಮೀಟರ್ ಹೋಗ್ಲಿಕ್ಕೆ, 15 ಕಿಲೋಮೀಟರ್ಸ್ ಬರ್ಲಿಕ್ಕೆ, ಅಷ್ಟು ನಡಿಲಿಕ್ಕಿದೆ. ಅದಕ್ಕೋಸ್ಕರ ಕಂಫರ್ಟೇಬಲ್ ಶೂ ಇರ್ಲಿ ಅಂತ ತಗೊಂಡಿದ್ದು. ಈ ಸಲ ಬ್ಲಾಕ್ ಕಲರ್ ಬೇಕು ಅಂತ ಅನ್ಸ್ತು, ಚೆನ್ನಾಗಿರುತ್ತೆ ಅಂತ, ಸೊ ಬ್ಲಾಕ್ ಕಲರ್ ತಗೊಂಡೆ. ಆಮೇಲೆ ಒಂದು ಸನ್ ಗ್ಲಾಸು ಬೇಕಾಗುತ್ತೆ, ಯಾಕಂದ್ರೆ ಸ್ನೋ ಅಲ್ಲೆಲ್ಲ ನೋಡ್ಬೇಕಾದ್ರೆ ಎಲ್ಲ ಕಡೆ ವೈಟ್ ಇರುತ್ತೆ, ಬಿಸಿಲಿಗೆ ಅದು ರಿಫ್ಲೆಕ್ಟ್ ಆಗುತ್ತೆ ಕಣ್ಣಿಗೆ, ಆಮೇಲೆ ಕಣ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸನ್ ಗ್ಲಾಸ್ ಬೇಕೇ ಬೇಕು. ಹೇಗಿದೆ, ಚೆನ್ನಾಗಿದೆಯಾ? ಎಸ್, ನೋಡಿದಲ್ಲ, ಇದೆಲ್ಲ ಎಸೆನ್ಷಿಯಲ್ಸ್ ಬೇಕಾಗಿರೋದು. ಇನ್ನು ಗ್ಲೌಸ್ ಬೇಕು. ಗ್ಲೌಸು ಅದನ್ನು ಆರ್ಡರ್ ಮಾಡಿದ್ವಿ ಆನ್ಲೈನ್, ಅದು ಬ್ಯಾಂಕಿಗೆ ಬರುತ್ತೆ, ಸೊ ಅದಿನ್ನೂ ಮನೆಗೆ ಬರಲಿಲ್ಲ. ಮತ್ತೆ ಇದಿಷ್ಟು ಎಸೆನ್ಷಿಯಲ್ಸ್. ಆಮೇಲೆ ಒಂದು ಬ್ಯಾಕ್ ಪ್ಯಾಕ್ ತಗೊಂಡೆ, ಇದು ಮಾಲಲ್ಲಿ ತಗೊಂಡಿದ್ದು, ಎನಿಗ್ಮಾ ಕಂಪ್ನಿದು. ಇದಕ್ಕೆ 1800 rupees. ತುಂಬಾ ಒಳ್ಳೆಯದೆ ಕ್ವಾಲಿಟಿ. ನಂದು ಮೊದಲು ಚೆನ್ನಾಗಿದೆ, ಲಾಸ್ಟ್ ಟೈಮ್ ಅದನ್ನು ಮಾಲಲ್ಲೇ ತಗೊಂಡಿದ್ದೆ. ಬಟ್ ಅದ್ರದ್ದು ಅಂದ್ರೆ ಸ್ಕಿನ್ ಎಲ್ಲ ಔಟ್ ಆಗಿದೆ. ಬ್ಯಾಗ್ ಇನ್ನೂ ಚೆನ್ನಾಗಿದೆ, ಯೂಸ್ ಮಾಡ್ಬೋದು, ಆದ್ರೆ ಅಂದ್ರೆ ಸ್ಕಿನ್ ಎಲ್ಲ ಔಟ್ ಆಗಿ ಗಲೀಜಾಗಿದೆ. ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನಾನು ಬ್ಯಾಕ್ ಪ್ಯಾಕ್ ಅನ್ನ ಜಾಸ್ತಿ ಯೂಸ್ ಮಾಡ್ತೇನೆ, ಹಾಗೆ ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರಲಿ ಅಂತ ತಗೊಂಡೆ. ಇದಕ್ಕೂ 1800 rupees. ಆಮೇಲೆ ಜಾಕೆಟ್ ಹಿಡ್ಕೊಳ್ಳೋದು ಮರಿಬಿಡಿ, ನಿಮ್ಮ ಹತ್ರ ಇದ್ರೆ ಮನೇಲಿರೋದೇ ಹಿಡ್ಕೊಳ್ಳಿ, ಇಲ್ಲಾಂದ್ರೆ ನೀವು ಹೊಸದ್ ಪರ್ಚೇಸ್ ಮಾಡ್ಬೇಕಾಗ್ಬೋದು. ನೀವು ಹಾಕಿರೋ ಜಾಕೆಟ್ ಅಲ್ಲದೆ ಅಲ್ಲಿ ತುಂಬಾ ಚಳಿ ಇರೋ ಪ್ಲೇಸ್ ಅಲ್ಲಿ ರೆಂಟಿಗೆ ಜಾಕೆಟ್ ಸಿಗ್ತದೆ. ನೀವು ಹಾಕಿರೋ ಜಾಕೆಟ್ ಮೇಲೆ ಇನ್ನೊಂದು ಜಾಕೆಟ್ ಹಾಕ್ಬೇಕಾಗ್ತದೆ. ಬೂಟ್ಸ್ ಕೂಡ ಕೊಡ್ತಾರೆ. 4 ಪೌಚ್ಗಳನ್ನ ಇಟ್ಕೊಂಡಿದ್ದೀನಿ. ಒಂದು ಪೌಚಲ್ಲಿ ಮೆಡಿಸಿನ್ಗಳನ್ನ ಇಟ್ಕೊಂಡಿದ್ದೀನಿ, ಇನ್ನೊಂದು ಪೌಚಲ್ಲಿ ಬಾತ್ರೂಮ್ದು ಬ್ರಷ್, ಪೇಸ್ಟ್, ಬಾಡಿ ವಾಶ್ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದು ಪೌಚಲ್ಲಿ ಒಂದು ಆಕ್ಸರೀಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದು ಪೌಚಲ್ಲಿ ಬಾಡಿ ಲೋಷನ್, ಬಾಡಿ ಕೇರ್, ಹಾಗೆ ಐಲೈನರ್, ಲಿಪ್ಸ್ಟಿಕ್ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಒಟ್ಟು 4 ಪೌಚನ್ನ ಇಟ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಎಲ್ಲರಿಗೂ ನಮಸ್ಕಾರ.